ಎಲ್ಲರಿಗೂ ನಮ್ಮ ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮೃದುವಾದ ಇಡ್ಲಿ ಮತ್ತು ಅದಕ್ಕೆ ಬೇಕಾಗಿರೋ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೀಗ ಬೇಕಾಗಿರೋದು ಇಡ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಅದೇ ಥರ ಉದ್ದಿನ ಬೇಳೆನೂ ಮತ್ತು ಸಬ್ಬಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ನಾನು ಈ ಇಡ್ಲಿ ಅಕ್ಕಿನ ನಾನು ಈ ಗ್ಲಾಸ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ಗಾಗುವಷ್ಟು ಇಡ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಈ ಇಡ್ಲಿ ಅಕ್ಕಿಗೆ 1 ಗ್ಲಾಸ್ ಆಗುವಷ್ಟು ಕುಸುಲಕ್ಕಿ ಅಂತ ಹೇಳ್ತಾರಲ್ಲ, ಗಟ್ಟಿ ಅಕ್ಕಿ, ಅದು ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಬಂದು ಅದೇ ಗ್ಲಾಸಲ್ಲಿ 3/4 ಗ್ಲಾಸ್ ತೊಗೊಂಡಿದ್ದೀನಿ. ಅದೇ ಥರ ಈ ಸಬ್ಬಕ್ಕಿ ಬರುತ್ತಲ್ಲ, ಇದನ್ನು ಕೂಡ ನಾನು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಹಾಗೆ ಅವಲಕ್ಕಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ನಾವು ಈ ಥರ ಮೃದುವಾಗಿ ರುಬ್ಕೋಬೇಕು. ಇದು ಎಷ್ಟು ನೈಸಾಗಿ ರುಬ್ಕೊಳ್ತೀವೋ ಅಷ್ಟು ಚೆನ್ನಾಗಿರತ್ತೆ. ಅದ್ರ ಜೊತೆಲಿ ಅಕ್ಕಿನೂ ಅಷ್ಟೇ ಸುಮಾರಾಗಿ ತರ್ತರಿಯಾಗಿ ರುಬ್ಕೊಂಡು ಹಾಕ್ಕೊಂಡು ಇಟ್ಕೋಬೇಕು. ಅಷ್ಟೊತ್ತಿಗೆ ಅವಲಕ್ಕಿ ನೆಂದಿರುತ್ತೆ, ರುಬ್ಬೋವಾಗ ನೆನೆಸಿದ್ರೆ ಸಾಕು. ಅದನ್ನು ಕೂಡ ಈ ಥರ ನುಣ್ಣಗೆ ರುಬ್ಕೋಬೇಕು. ಎಲ್ಲ ರುಬ್ಬಾದ್ಮೇಲೆ ಅದಕ್ಕೆ ನಾನು ಉಪ್ಪು ಮತ್ತು 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ಒಂದು ಫುಲ್ ಓವರ್ ನೈಟ್ ಬಿಡ್ತೀನಿ. ನಾನು ಇದಕ್ಕೆ ಯಾವುದೇ ಥರ ಸೋಡಾ ಏನೂ ಕೂಡ ಹಾಕಿಲ್ಲ. ನಾನು ಇದನ್ನು ಹಾಗೆ ಮುಚ್ಚಿ ಇಟ್ಬಿಡ್ತೀನಿ. ಬೆಳಗ್ಗೆಗೆ ನಿಮಗೆ ತೋರಿಸ್ತೀನಿ ಹೇಗೆ ಅದು ಉಬ್ಬಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ಅದು ಬರೀ ಹಾಕಿರೋದ್ರ ಜೊತೆಲಿ ಒಂದು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ. ಒಂದು ಸತಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಾದಮೇಲೆ ಅದಕ್ಕೊಂದು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ನಿಮ್ಗೆ ಇವಾಗ ಬೆಳಗ್ಗೆ ತೋರಿಸ್ತೀನಿ. ಯಾವುದೇ ಥರ ಸೋಡಾ ಹಾಕದೇ ಇದ್ದರೂ ಕೂಡ ಹಸಿಟ್ಟು ಹೇಗೆ ಉಬ್ಬಿ ಬಂದಿದೆ ನೋಡಿ. ಅದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ಪಾತ್ರೆಯಿಂದ ಆಚೆ ಕೂಡ ಬಂದುಬಿಟ್ಟಿದೆ, ಅಷ್ಟು ಚೆನ್ನಾಗಿ ಉಬ್ಬಿದೆ. ಈ ಥರ ನಾವು ಸೋಡಾ ಏನೋ ಹಾಕದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಇಡ್ಲಿ ಮಾಡಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಅಕಸ್ಮಾತ್ ನಾವೇನಾದರೂ ಸುಳ್ಳು ಹೇಳ್ತೀವಿ ಅಂತ ಅನಿಸಿದ್ರು ಕೂಡ ನೀವು ಕಾಮೆಂಟ್ ಮಾಡಿ ಹೇಳ್ಬೋದು. ಅದನ್ನು ನಾನು ಒಂದು ತಪ್ಪಲೆಯಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಇಡ್ಲಿನ ಸ್ಟ್ಯಾಂಡಲ್ಲಿ ಹಾಕಿದ್ದೀನಿ. ಒಳಗಡೆ ಇಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ ನಾನು. ಈಗ ಅದು ಬೇಯೋ ಅಷ್ಟೊತ್ತಿಗೆ ನಾನು ಅದಕ್ಕೆ ಯಾವುದೇ ಥರ ಕವರ್ ಗಿವರೆಲ್ಲ ಯೂಸ್ ಮಾಡಲ್ಲ. ಈ ಥರ ಆಯಿಲ್ ಹಚ್ಬಿಟ್ಟು ಇಡ್ತೀನಿ. ಯಾವಾಗಲೂ ಅಷ್ಟೇ ನಾವು ಇಡ್ಲಿ ತೆಗೆದ ತಕ್ಷಣ ಸ್ಟ್ಯಾಂಡಿಂದ ಬಿಸಿ ಇರೋವಾಗಲೇ ಇಡ್ಲಿ ತೆಗಿಬಾರ್ದು. ಸ್ವಲ್ಪ ಆರಿದ ಮೇಲೆ ತೆಗೆದ್ರೆ ಈ ಥರ ನೀಟಾಗಿ ಬರುತ್ತಿಲ್ಲ, ಸ್ಟ್ಯಾಂಡ್ಗೆಲ್ಲ ಕಚ್ಕೊಂಡಿರುತ್ತೆ. ಹಾಗೆ ನಾನು ಬೇಳೆ ಸಾರು ಮಾಡಲಿಕ್ಕೆ ನಾನು ಆ ಗ್ಲಾಸ್ ಮೆಷರ್ಮೆಂಟಲ್ಲಿ 2 ಗ್ಲಾಸ್ ಬೇಳೆ ತೊಗೊಳ್ತಾ ಇದ್ದೀನಿ. ಇವರಿಬ್ಬರು ನಮ್ಮನ್ನು ನೋಡ್ತಾ ಇರ್ತಾರೆ. ಹಾಗೆಯೇ ನಾನು ಬೇಳೆ ತೊಳೆದಿರೋ ಬೇಳೆಗೆ ನಾನು 2 ಈರುಳ್ಳಿ, ಅದ್ರ ಜೊತೆಯಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಹಾಕಿ, ಟೊಮೆಟೊ ಕೂಡ ಹಾಕಿದ್ದೀನಿ. ಅದು ಮಿಸ್ಸಾಗಿ ಸ್ಕಿಪ್ ಆಗಿಬಿಟ್ಟಿದೆ. ಅರಿಶಿನ ಪುಡಿನೂ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಬೆಂದ ಮೇಲೆ ಸೌಟಲ್ಲೇ ಕೂಡ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಸಾಕು, ನೀಟಾಗಿ ಸ್ಮ್ಯಾಶ್ ಆಗಿಬಿಡತ್ತೆ ಅದು. ಆಮೇಲೆ ಅದಕ್ಕೊಂದು ಒಗ್ಗರಣೆ ಹಾಕೋದಕ್ಕೋಸ್ಕರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಿದ್ದಂಗೆ ಅದಕ್ಕೆ ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಸ್ವಲ್ಪ ಚಟಪಟ ಸಿಡಿದ ಮೇಲೆ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಿಂಗೆ ಕೂಡ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ನಮಗೆ ಒಂದೊಳ್ಳೆ ಫ್ಲೇವರ್, ಹಾಗೆ ಡೈಜೆಷನ್ಗೂ ಚೆನ್ನಾಗಿರುತ್ತೆ. ಹಾಗೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿರೋದು. ಸೌಟ್ ಈ ಥರ ಉಲ್ಟಾ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಅದು ಎಗ್ರೋದಿಲ್ಲ. ಈ ಥರ ಬೇಳೆ ಎಲ್ಲ ಹಾಕ್ಕೊಂಡು ಈ ಒಗ್ಗರಣೆ ಜೊತೆಗೆ ಒಂದು ಸತಿ ಬೇಳೆನ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಮಿಕ್ಸ್ ಮಾಡಿದ್ಮೇಲೆ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ, 1-2 ಸ್ಪೂನು. ಅದನ್ನು ಕೂಡ ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಮಗೆ ಯಾವ ಅದಕ್ಕೆ ಬೇಕೋ ಆ ಥರ. ಇವಾಗ ಇಡ್ಲಿ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿದ್ದರೆ ಸಾಕು. ಇದು ಕುದಿಯುವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಟರೆ ಈ ಥರ ಸಾಂಬಾರು ರೆಡಿ ಆಗುತ್ತೆ. ನಾನು ಅಡುಗೆ ಮಾಡಿ ಮುಗಿಸೋವರೆಗೂ ನಮ್ಮಲ್ಲಿಯೋ ನನ್ನ ಜೊತೆಲೇ ಇರ್ತಾಳೆ. ಹೀಗೆ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇದು ಬಂದ ಮೇಲೆ ನಮ್ಮ ಇಡ್ಲಿ ಸಾಂಬಾರು ರೆಡಿ. ನೋಡಿ, ಇಡ್ಲಿ ಎಷ್ಟು ಸ್ಮೂತಾಗಿ ಮೃದುವಾಗಿ ಬಂದಿದೆ ಗೊತ್ತಾ. ಎಲ್ಲರೂ ಅನ್ಬೋದು ಪ್ರತಿಯೊಬ್ಬರು ಮಾಡೋರು ಇದೇ ಡೈಲಾಗೇ ಹೇಳ್ತಾರೆ ಅಂತ. ಖಂಡಿತ ಇಲ್ಲ. ನಾನು ಹೇಳಿದ ಥರದಲ್ಲಿ ನೀವು ಮಾಡಿ ನೋಡಿ. ಇಡ್ಲಿ ಆಗಲಿ ಸಾಂಬಾರಾಗಲಿ ತುಂಬ ರುಚಿಯಾಗಿ ಬರುತ್ತೆ. ಇಡ್ಲಿ ನೋಡಿ, ಎಲ್ಲ ಇಡ್ಲಿನೂ ಮೃದುವಾಗೇ ಬಂದಿದೆ. ನೀವು ಮಾಡಿ ನೋಡಿ ಆಮೇಲೆ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.